ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಮಕ್ಕಳೇ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಇರ್ತೀರಾ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ನಾವೆಲ್ಲ ಶಾಲೆಯಲ್ಲಿದ್ದಾಗ ಈ ಒಂದು ಆಗಸ್ಟ್ 14 ಈ ಸಮಯ ಬರ್ತಾ ಇದ್ದಂಗೆನೆ ನಾಳೆ ಆಗಸ್ಟ್ 15ಕ್ಕೆ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ಕೊಬೇಕು, ಬ್ಯಾಂಡ್ ಅಲ್ಲಿ ಇರ್ತಾ ಇದ್ವಿ. ಆ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ನೀವು ಸಹ ಅದೇ ರೀತಿ ಇರ್ತೀರಾ ಅಂತ ನಾನು ಭಾವಿಸ್ತೀನಿ. ಹೌದಾ? ಎಲ್ಲರೂ ಬಹಳ ಉತ್ಸುಕತೆಯಿಂದ ಕಾಯ್ತಾ ಇದ್ದೀರಾ? ಓಕೆ, ದಟ್ ಸೌಂಡ್ಸ್ ರಿಯಲಿ ಗ್ರೇಟ್. ಇವತ್ತಿನ ಪಾಠವನ್ನ ಮುಂದುವರಿಸ್ತಾ ಸಾಗೋಣ. ಹೋದ್ ಕ್ಲಾಸ್ ನಲ್ಲಿ ನಾವ್ ಯಾವ ಪಾಠವನ್ನ ಮಾಡ್ತಾ ಇದ್ವಿ? ಜೋರಾಗಿ ಹೇಳ್ತೀರಾ? ಮನದುಂಬಿದ ಊಟ, ಮನಸ್ಸು ಇಟ್ಟು ನಾವು ಮಾಡುವಂತಹ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಮೈಂಡ್ಫುಲ್ಲಿ ನಾವೇನ್ ತಿಂತೀವಿ, ಮನಸ್ಸಿಟ್ಟು ನಾವೇನ್ ತಿಂತೀವಿ ಅದೇ ನಮ್ಮ ಆರೋಗ್ಯವನ್ನ ಜೋಪಾನವಾಗಿ ಕಾಪಾಡುವಂತಹದ್ದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ಹೋದ್ ಕ್ಲಾಸ್ ನಲ್ಲಿ ನಾವು ಸಾಂಪ್ರದಾಯಿಕವಾದಂತಹ ಅಡಿಗೆಯ ಪದ್ಧತಿ, ಅದೇ ರೀತಿ ಆಧುನಿಕವಾದಂತಹ ಅಡಿಗೆಯ ಪದ್ಧತಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಪಾಕ ಪದ್ಧತಿಗಳ ವಿಭಾಗದಲ್ಲಿ. ಮತ್ತೆ ಆಹಾರದ ಘಟಕಗಳ ಬಗ್ಗೆ ತಿಳ್ಕೊಂತಾ ಕಾರ್ಬೋಹೈಡ್ರೇಟ್, ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ಸೇವಿಸುವಂತಹ ಗೋಧಿ ಆಗಿರಬಹುದು, ಅಕ್ಕಿ ಆಗಿರಬಹುದು, ಅವುಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ನ ಅಂಶ ಇರುತ್ತೆ. ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುವಂತಹ ಪ್ರಾಥಮಿಕವಾದಂತಹ ಆಹಾರ ಆಗಿರುತ್ತೆ. ಅವುಗಳ ಬಗ್ಗೆ ತಿಳ್ಕೊಂತಾ ಹೋದ್ವಿ. ಇನ್ನು ಅದೇ ಒಂದು ಪಾಠವನ್ನ ಮುಂದುವರಿಸ್ತಾ ಹೋಗೋದಾದ್ರೆ, ಗೋಧಿ, ಅಕ್ಕಿ, ಜೋಳ. ನಿಮ್ ಕಡೆ ಎಲ್ಲ ಜೋಳದ ರೊಟ್ಟಿ ಪಲ್ಯ ಬಹಳ ಬಹಳ ಫೇಮಸ್ ಅಂತೆ, ಹೌದಾ? ಹ ಜೋಳ ಮತ್ತೆ ವಿಧವಾದಂತಹ ಏಕದಳ ಧಾನ್ಯಗಳು. ಏಕದಳ ಧಾನ್ಯಗಳು. ಈ ಏಕದಳ ಧಾನ್ಯಗಳು ಅಂತ ಹೇಳಿದ್ರೆ, ದ್ವಿದಳ ಧಾನ್ಯಗಳು ಅಂದ್ರೆ ಲೆಗ್ಯೂಮ್ಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಏಕದಳ ಧಾನ್ಯಗಳು ಅಂದ್ರೆ ಯಾವ್ದಿರ್ಬಹುದು? ಏಕದಳ ಧಾನ್ಯಗಳಂದ್ರೆ ಸೀರಿಯಲ್ಸ್ ಅಂತ ಕರಿತೀವಿ ನಾವು ಅದನ್ನ ಇಂಗ್ಲಿಷ್ ನಲ್ಲಿ, ಅರ್ಥ ಆಯ್ತಾ? ಈ ಗೋಧಿ, ಭತ್ತ, ಮತ್ತೆ ಅಕ್ಕಿ, ಜೋಳ. ತರಕಾರಿಗಳಲ್ಲಿ ಈ ಆಲೂಗಡ್ಡೆ ಕೇಳಿದ್ದೀರಾ? ತಿಂದಿದ್ದೀರಾ? ಆಲೂಗಡ್ಡೆ, ಗೆಣಸು. ಇದರಲ್ಲಿ ಸ್ಟಾರ್ಚ್ ಇರುತ್ತೆ, ಇವೆಲ್ಲ ಬಹಳ ಒಳ್ಳೇದು. ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಿ. ಹಣ್ಣುಗಳಲ್ಲಿ ನೋಡೋದಾದ್ರೆ ಬಾಳೆಹಣ್ಣು, ಬಾಳೆಹಣ್ಣು, ಅನಾನಸ್ ಅಥವಾ ಪೈನಾಪಲ್, ಮತ್ತೆ ಮ್ಯಾಂಗೋ, ಮಾವಿನ ಹಣ್ಣು, ಮಾವು. ಇವೆಲ್ಲವೂ ಕೂಡ ಪ್ರಾಥಮಿಕವಾಗಿ ನಾವು ಸೇವಿಸಬೇಕಾಗಿರುವಂತಹ ಆಹಾರಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದೆ ಇರುವಂತಹದ್ದು. ನೀವ್ ಬೇಕಂದ್ರೆ ನೋಟ್ ಮಾಡ್ಕೊಬಹುದು. ಈ ಒಂದು ಏಕದಳ ಧಾನ್ಯಗಳಲ್ಲಿ ಅಥವಾ ಸೀರಿಯಲ್ಸ್ ಗಳಲ್ಲಿ ಗೋಧಿ, ಅಕ್ಕಿ, ಜೋಳ. ತರಕಾರಿಗಳಲ್ಲಿ ಆಲೂಗಡ್ಡೆ, ಗೆಣಸಿನಂತಹವು. ಹಣ್ಣುಗಳಲ್ಲಿ ಬಾಳೆಹಣ್ಣು, ಪೈನಾಪಲ್ ಅಥವಾ ಅನಾನಸ್, ಮಾವು. ಇವೆಲ್ಲವೂ ಕೂಡ ವಿಶೇಷವಾಗಿ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಚೇತನವನ್ನ ತಂದುಕೊಡುವಂತಹ ಕಾರ್ಬೋಹೈಡ್ರೇಟ್ ಗಳ ಆಕಾರಗಳಾಗಿದೆ. ಸಕ್ಕರೆ ಕೂಡ ಒಂದ್ ರೀತಿಯ ಕಾರ್ಬೋಹೈಡ್ರೇಟ್ ಆಗುತ್ತೆ. ಮತ್ತೆ ನಾನು ಅಂಟುಂಡೆ ಅಥವಾ ಡ್ರೈ ಫ್ರೂಟ್ಸ್ ಉಂಡೆ ಬಗ್ಗೆ ನಾನು ಹೇಳಿದ್ದೆ. ಇದರಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಇರುತ್ತೆ. ಕೊಬ್ಬು ಅಂದ್ರೆ ಇಲ್ಲಿ ಕೊಲೆಸ್ಟ್ರಾಲ್ ಅನ್ನುವಂತಹ ಅರ್ಥ ಬರೋದಿಲ್ಲ. ಕೊಬ್ಬು ಅಂತ ಹೇಳಿದ್ರೆ ಇಲ್ಲಿ ಆರೋಗ್ಯಕರವಾದಂತಹ ಕೊಬ್ಬಿನ ಅಂಶ ಈ ಆಹಾರಗಳಲ್ಲಿ ನಾವು ಕಾಣ್ತಾ ಹೋಗ್ಬಹುದು. ಅದೇ ರೀತಿ ಈಗ ಕೊಬ್ಬಿನ ಅಂಶಗಳು ಅಂತ ಹೇಳಿದ್ರೆ
ಇವಾಗ ನಾವು ಎಣ್ಣೆಯ ಪದಾರ್ಥ, ಎಣ್ಣೆಗಳು ಅಂತ ಹೇಳಿದ್ರೆ ವಿವಿಧ ಬಗೆಯಾದಂತಹ ಎಣ್ಣೆಗಳಿದೆ. ಸೂರ್ಯಕಾಂತಿಯ ಈ ಬೀಜದಿಂದ ನಾವು ಉತ್ಪಾದಿಸುವಂತಹ ಎಣ್ಣೆ ಆಗಿರಬಹುದು, ಸಾಸಿವೆಯ ಎಣ್ಣೆ ಆಗಿರಬಹುದು, ಸೋಯಾ ಎಣ್ಣೆ ಆಗಿರಬಹುದು, ಅಥವಾ ತೆಂಗಿನ ಎಣ್ಣೆ ಆಗಿರಬಹುದು, ತುಪ್ಪ, ಹಾಲು, ಬೆಣ್ಣೆ, ಮೊಸರು, ಬಾದಾಮಿ, ಗೋಡಂಬಿ, ಮತ್ತೆ ಈ ಎಳ್ಳಿನ ಬೀಜಗಳು, ಸೋಯಾ ಬೀನ್ಸ್, ಕಡಲೆಕಾಯಿ, ನೆಲಗಡಲೆ, ವಾಲ್ನಟ್, ಸೂರ್ಯಕಾಂತಿ ಬೀಜ, ಇವೆಲ್ಲದರಲ್ಲೂ ಕೂಡ ವಿವಿಧ ರೀತಿಯಾದಂತಹ ಕೊಬ್ಬಿನ ಅಂಶಗಳು ಇರುತ್ತೆ. ಕೊಲೆಸ್ಟ್ರಾಲ್ ಅಂದ್ರೆ ಹೆಲ್ದಿ ಕೊಲೆಸ್ಟ್ರಾಲ್ ಇರುತ್ತೆ. ಇವು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದನ್ನ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡು ನಾನು ಇರೇಸ್ ಮಾಡ್ತೀನಿ. ಅದು ಈ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಮತ್ತೆ ಕೊಬ್ಬು. ಕೊಬ್ಬು ಅಂದ್ರೆ ಹೆಲ್ದಿ ಫ್ಯಾಟ್ಸ್, ಅರ್ಥ ಆಯ್ತಾ? ಕೊಲೆಸ್ಟ್ರಾಲ್ ಅಂತ ಅಲ್ಲ, ಕೊಬ್ಬು ಅಂದ್ರೆ ಹೆಲ್ದಿ ಫ್ಯಾಟ್. ಓಕೆ, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸುವಂತಹ ನಮಗೆ ಶಕ್ತಿಯನ್ನ ಒದಗಿಸುತ್ತೆ. ಆದ್ರಿಂದ ಇವುಗಳನ್ನ ನಾವು ಏನ್ ಕರಿತೀವಿ? ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಹೇಳ್ತೀವಿ. ಏನಂತೀವಿ ಇದಕ್ಕೆ ನಾವು? ಎನರ್ಜಿ ಗಿವಿಂಗ್, ನೋಟ್ ಮಾಡ್ಕೊಳ್ಳಿ, ಎನರ್ಜಿ ಗಿವಿಂಗ್ ಫುಡ್ಸ್. ಅಥವಾ ನಮ್ಮ ಭಾಷೆಯಲ್ಲಿ ಬಹಳ ಸರಳವಾಗಿ ಹೇಳೋದಾದ್ರೆ, ನಮಗೆ ಶಕ್ತಿಯನ್ನ ಒದಗಿಸೋ ಆಹಾರಗಳು. ನೀವೆಲ್ಲ ಜ್ವರ ಬಂದಾಗ, ಹುಷಾರ್ ತಪ್ಪಿದಾಗ ಮನೇಲಿ ಏನ್ ಮಾಡ್ತಾರೆ? ಒಂದೇ ಒಂದು ಚೂರು ಅಕ್ಕಿ ಗಂಜಿನ ಕುಡ್ದ್ಬಿಡು, ಅಥವಾ ಗೋಧಿ ಪಾಯಸನ ಕುಡಿದ್ಬಿಡು, ತಕ್ಷಣಕ್ಕೆ ನಿಂಗೆ ಎನರ್ಜಿ ಬರುತ್ತೆ. ಒಂಚೂರು ಗ್ಲೂಕೋಸ್ ಪುಡಿಯನ್ನ ಬಾಯಿಗೆ ಹಾಕೋ. ಅಥವಾ ತುಂಬಾ ಸುಸ್ತಾಗಿ ತಲ್ಸುದ್ ಬಿದ್ದವ್ರಿಗೆ ನೀರಿಗೆ ಒಂಚೂರು ಸಕ್ಕರೆ ಮಿಕ್ಸ್ ಮಾಡಿ ಕುಡಿಸ್ಬಿಡ್ತಾರೆ ಅಲ್ವಾ? ತುಂಬಾ ಒಂಥರ ಅನಮಿಕ್ ಇದ್ದವ್ರಿಗೆ, ಅಂದ್ರೆ ರಕ್ತಹೀನತೆ ಇದ್ದವ್ರಿಗೆ, ಅಥವಾ ಬಹಳ ಬಡಕಲು ದೇಹ ಅಂತ ಕರಿತೀವಿ, ತುಂಬಾ ಸಣ್ಣ ಆಗಿದ್ದಾರೆ, ವೀಕ್ ಆಗಿದ್ದಾರೆ ಅಂಥವ್ರಿಗೆ ಈ ಡ್ರೈ ಫ್ರೂಟ್ಸ್ ಗಳನ್ನ, ಒಣಗಿರ ಒಣಗಿರುವಂತಹ ಹಣ್ಣುಗಳನ್ನ ಕೊಡ್ತಾರೆ, ನೋಡಿರ್ತೀರಾ? ಅದ್ರಲ್ಲೂ ಒಂದು ಹೆಣ್ಣು ಮಗು ಋತುಮತಿ ಆದಂತಹ ಸಂದರ್ಭದಲ್ಲಿ, ಫಾರ್ ದ ಫಸ್ಟ್ ಟೈಮ್ ವೆನ್ ಅ ಗರ್ಲ್ ರೀಚಸ್ ದ ಪ್ಯೂಬರ್ಟಿ ಏಜ್, ಆ ಸಮಯದಲ್ಲೂ ಕೂಡ ಡ್ರೈ ಫ್ರೂಟ್ಸ್ ಅನ್ನ ಪುಡಿ ಮಾಡ್ಬಿಟ್ಟು ಕೊಡ್ತಾರೆ, ಅಂಟುಂಡೆ ಅಂತ ಮಾಡಿ ಕೊಡ್ತಾರೆ. ಸೊ ಯಾಕೆ? ಅದು ನಮ್ಗೆ ಶಕ್ತಿಯನ್ನ, ಚೈತನ್ಯವನ್ನ ಕೊಡುತ್ತೆ, ನಮ್ಗೆ ದೇಹಕ್ಕೆ ಬೇಕಾಗಿರುವಂತಹ ಎನರ್ಜಿಯನ್ನ ಕೊಡುತ್ತೆ. ಆದ್ರಿಂದ ನೀವುಗಳು, ಪುಟ್ಟ ಮಕ್ಕಳಾಗಿರುವಂತಹ ನೀವುಗಳು, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬನ್ನ ಅಧಿಕ ಪ್ರಮಾಣದಲ್ಲಿ ತಿನ್ಬೇಕಾಗತ್ತೆ. ಯು ಆಲ್ ಮಸ್ಟ್ ಈಟ್ this carbohydrate and fat to a good extent. ಅರ್ಥ ಆಯ್ತಾ? ಈ ಹಿಮಕರಡಿಗಳ ಬಗ್ಗೆ ಕೇಳಿದ್ದೀರಾ? ಪೋಲಾರ್ ಬೇರ್ ಅಂತ ಕರಿತೀವಿ ನಾವು, ಹಿಮಕರಡಿಗಳು. ಈ ಹಿಮಕರಡಿಗಳು ಹೇಗಿರ್ತವೆ? ಹೇಗಿರುತ್ತೆ? ಕರಡಿ ಇದ್ದಂಗೆ ಇರುತ್ತೆ, ಆದ್ರೆ ಕರಡಿ ಕಂದು ಬಣ್ಣದಲ್ಲಿರುತ್ತೆ, ಹಿಮಕರಡಿ ಬಿಳಿಯ ಬಣ್ಣದಲ್ಲಿರುತ್ತೆ. ಓಕೆ, ಈ ಹಿಮಕರಡಿಗಳು ಏನ್ ಮಾಡುತ್ತೆ? ತಮ್ಮ ಚರ್ಮದ ಅಡಿಯಲ್ಲಿ, ಬಹಳ ದಪ್ಪನಾದಂತಹ ಚರ್ಮ ಅವಕ್ಕೆಲ್ಲ, ಚರ್ಮ ಅಡಿಯಲ್ಲಿ ಸಾಕಷ್ಟು ಕೊಬ್ಬನ್ನ ಸಂಗ್ರಹಿಸಿರುತ್ತೆ. ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ. ಈ ಕೊಬ್ಬು ಏನ್ ಮಾಡುತ್ತೆ ಅಂದ್ರೆ ಅವುಗಳಿಗೆ ಶಕ್ತಿಯನ್ನ ಒದಗಿಸ್ತಾ ಬರುತ್ತೆ. ಅದು ಈ ಶಿಶಿರ ನಿದ್ರೆ ಅಂತ ಕೇಳಿದ್ದೀರಾ? ಇದನ್ನ ರಬ್ ಮಾಡ್ಬೋದಲ್ಲ? ಶಿಶಿರ ಅಂದ್ರೆ ಚೈತ್ರ ವೈಶಾಖ ಬರುತ್ತಾ ನಿಮ್ಮೆಲ್ಲರಿಗೂ? ಹೇಳಿ ನೋಡೋಣ ಜೋರಾಗಿ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಕಾರ್ತಿಕ, ಭಾದ್ರಪದ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಹೌದಾ? ಸೊ ಇದು ನಮ್ಮ 12 ಮಾಸಗಳು. ನಮ್ಮ ಭಾರತೀಯ ಪದ್ಧತಿಗಳ ಪ್ರಕಾರ, ಹೇಗೆ ನಾವು ಇಂಗ್ಲಿಷ್ ನಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತೀವೋ, ಅದೇ ರೀತಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಅಂತನಾದ್ರೂ ತೆಗೆದುಕೊಬಹುದು, ಅಥವಾ ಭಾರತೀಯ ಪರಂಪರೆಯಲ್ಲಿ ಚೈತ್ರ ವೈಶಾಖ ಅಂತ ನಾವು ಕರಿತಾ ಹೋಗ್ತೀವಿ. ಹೀಗಿರ್ಬೇಕಾದ್ರೆ ಈಗ ಸದ್ಯಕ್ಕೆ ಯಾವ ಮಾಸ ನಡೀತಾ ಇದೆ? ಶ್ರಾವಣ. ಇನ್ನೇನ್ ಮುಗಿತಾ ಬಂತು ಶ್ರಾವಣ, ಹಬ್ಬಗಳ ಮಾಸ ಅಂತಾನೆ ಕರಿತೀವಿ. ಶ್ರಾವಣ ಆದ್ಮೇಲೆ ಯಾವ ಮಾಸ ಬರುತ್ತೆ? ಯಾವ ಮಾಸ ಬರುತ್ತೆ? ಗಣಪತಿ ಹಬ್ಬ, ಗೌರಿ ಗಣೇಶ ಹಬ್ಬ ಅಂದ್ರೆ ಯಾವ ಮಾಸ ಆಗಿರುತ್ತೆ? ಹಾಡ್ನಲ್ಲೇ ಇದೆಯಲ್ಲ, ಭಾದ್ರಪದ ಶುಕ್ಲದ ಚೌತಿಯಂದು ಅಂತ, ಭಾದ್ರಪದ ಬರುತ್ತೆ.
ಹೌದಾ? ಸೊ ಇದೇ ರೀತಿ ಇದಾದ ನಂತರ ಬರೋಂಥದ್ದೇ ಚಳಿಗಾಲ. ಚಳಿಗಾಲವನ್ನ ನಾವು ಶಿಶಿರ ಕಾಲ ಅಂತ ಕರಿತೀವಿ. ಶಿಶಿರ್ ಅಂತ ಹೆಸರಿಟ್ಕೊಂಡಿರ್ತಾರೆ. ಅಂದ್ರೆ ಅದು ಚಳಿಗಾಲವನ್ನ ಪ್ರತಿನಿಧಿಸುವಂತಹ ಒಂದು ಹೆಸರಿದು, ನಾಮ ಇದು. ಈ ಶಿಶಿರ ಕಾಲದಲ್ಲಿ, ಚಳಿಗಾಲದಲ್ಲಿ ಹಿಮಕರಡಿಗಳು ಸಂಪೂರ್ಣ ನಿದ್ರೆಯಲ್ಲಿ ಅರ್ಥ ಆಯ್ತಾ? ಚಳಿಗಾಲದಲ್ಲಿ ಅವು ಸಂಪೂರ್ಣವಾದಂತಹ ನಿದ್ರೆಯಲ್ಲಿರುತ್ತೆ. ಏನನ್ನೂ ತಿಂದೆ ನಿದ್ರೆಯಲ್ಲಿದ್ದಾಗ ಅದು ಜೀವಂತವಾಗಿರ್ಬೇಕಂದ್ರೆ ಹೇಗ್ ಸಾಧ್ಯ? ಹೇಗ್ ಸಾಧ್ಯ ಅಂದ್ರೆ ಅವು ತಮ್ಮ ಚರ್ಮದ ಅಡಿಯಲ್ಲಿ ಸಾಕಷ್ಟು ಕೊಬ್ಬನ್ನ ಸಂಗ್ರಹಿಸಿಟ್ಕೊಂಡಿರ್ತಾವಲ್ಲ, ಆ ಕಾರಣದಿಂದ ಅವುಗಳು ಜೀವಂತವಾಗಿರ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಬನ್ನಿ, ಈ ಇನ್ಫಾರ್ಮೇಶನ್ ಎಲ್ಲ ನಾವು ಚಿತ್ರಪಟಗಳ ಮೂಲಕ ಕಲಿತಾ ಹೋಗೋಣ. ಸೊ ಅದು ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ನಿಮ್ಮೆಲ್ಲರಿಗೂ ನನ್ ಸ್ಕ್ರೀನ್ ಕಾಣಿಸ್ತಾ ಇದ್ಯಾ? ನೋಡಿ, ಹಿಮಕರಡಿ ಈ ರೀತಿಯಾಗಿರುತ್ತೆ. ನೀವ್ ಗಮನಿಸಬಹುದು. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಅವುಗಳ ಚರ್ಮ ಅದೆಷ್ಟು ದಪ್ಪವಾಗಿದೆ. ಒಂದು ಆ ಚಳಿಗಾಲವನ್ನ ತಡಿಲಿಕ್ಕೆ. ಯಾಕಂದ್ರೆ ಹಿಮಕರಡಿಗಳು ಹಿಮ ಇರೋ ಪ್ರದೇಶದಿಂದ ಇರೋದ್ರಿಂದ, ಅವುಗಳ ಮೈ ತುಂಬಾ ದಪ್ಪನಾದಂತಹ ಕೂದಲು, ಅದನ್ನ ಫರ್ ಅಂತ ಕರಿತೀವಿ, ಇರುತ್ತೆ. ಅದು ಆ ಚಳಿಯಿಂದ ಅವಕ್ಕೆ ಸಂರಕ್ಷಣೆಯನ್ನ ನೀಡುತ್ತೆ. ಒಂದು. ಎರಡನೇದ್ ಬಂದು ಶಿಶಿರ ಕಾಲದಲ್ಲಿ, ಚಳಿಗಾಲದಲ್ಲಿ ಈ ಪೋಲಾರ್ ಬೇರ್ ಅನ್ನೋದು ಸಂಪೂರ್ಣವಾದಂತಹ ನಿದ್ರೆಗೆ ಜಾರಿರುತ್ತೆ. ಆ ಸಮಯದಲ್ಲಿ ಆ ಚರ್ಮದ ಅಡಿಗಳಲ್ಲಿ ಇರುವಂತಹ ಈ ಕೊಬ್ಬಿನ ಅಂಶಗಳು, ಫ್ಯಾಟ್ ಅಂಶ ಏನಿದೆ, ಅದು ಈ ಒಂದು ಹಿಮಕರಡಿಗಳಿಗೆ ಶಕ್ತಿಯನ್ನ ಒದಗಿಸಿ ಕೊಡುತ್ತೆ. ಕ್ಲಿಯರ್? ಆ ಕಾರಣದಿಂದ ಅವುಗಳ ಚರ್ಮ ಅಷ್ಟು ದಪ್ಪವಾಗಿರುತ್ತೆ. ಮತ್ತೆ ಅವುಗಳು ಕೊಬ್ಬುಗಳನ್ನ ಶೇಖರಣೆ ಮಾಡಿ ಇಡುವಂತಹ, ಫ್ಯಾಟ್ ಅನ್ನ ಸ್ಟೋರ್ ಮಾಡಿ ಇರುವಂತಹ ಕೆಪಬಿಲಿಟಿಯನ್ನ ಹೊಂದಿರುತ್ತೆ. ಇದು ಅವುಗಳು ಚಳಿಗಾಲದಲ್ಲಿ ಬದುಕುಳಿಲಿಕ್ಕೆ ಅನುವು ಮಾಡಿ ಕೊಡುತ್ತೆ. ಅದೇ ತರ ನಾನು ಹೇಳಿದ್ದೆ, ನೀವುಗಳು ತಿನ್ಬೇಕಾಗಿರುವಂತಹ ಆಹಾರ ಯಾವ ರೀತಿಯಾಗಿರ್ಬೇಕು ಅಂತ. ಕಾಣಿಸ್ತಾ ಇದ್ಯಾ? ಏನಿದು? ಕೈ ಮೇಡಮ್. ಕೈ ಒಳಗಡೆ ಏನಿದೆ? ಡ್ರೈ ಫ್ರೂಟ್ಸ್. ಒಣಗಿದ ಹಣ್ಣುಗಳು. ದ್ರಾಕ್ಷಿ, ಗೋಡಂಬಿ, ವಾಲ್ನಟ್. ವಾಲ್ನಟ್ ಕನ್ನಡದಲ್ಲಿ ಏನಂತಾರೆ? ಅಕ್ರೋಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಮತ್ತೆ ಇನ್ನೇನೇನಿದೆ? ಬಾದಾಮಿ ಇದೆ. ಇವಿಷ್ಟು ಕಾಣಬಹುದು. ಮತ್ತೊಂದಿಷ್ಟು ಡ್ರೈ ಫ್ರೂಟ್ಸ್ ಗಳನ್ನ ತಂದಿದ್ದೀನಿ. ಇದನ್ನ ಕ್ರೇನ್ ಬೆರಿ ಅಂತ ಕರೀತಾರೆ. ಇಲ್ಲಿ ಚೆರಿ ತರ ಕಾಣ್ತಾ ಇದೆಯಲ್ಲ, ಇದನ್ನ ಕ್ರೇನ್ ಬೆರಿ ಅಂತ ಕರೀತಾರೆ. ಬಹಳ ಒಳ್ಳೇದು ರಕ್ತ ಆಗ್ಲಿಕ್ಕೆ. ಮತ್ತೆ ಇದು ಎಲ್ಲ ಅಗಸೆ ಬೀಜ ಅಂತ ಹೇಳ್ತಾರೆ. ನೀವು ಸುಮ್ನೆ ಬೇಡ್ದಿರೋ ಕುರುಕುಗಳು ತಿಂಡಿಗಳಿರ್ತಾವಲ್ಲ, ಯಾವ ತರ ತಿಂಡಿಗಳು? ಈಗ ಕಾಣ್ತೀರಾ? ವಾವ್! ಯಮ್ಮಿ ಯಮ್ಮಿ ಮ್ಯಾಮ್. ತುಂಬಾ ಇಷ್ಟ ಆಗುತ್ತೆ ಇಂಥ ತಿಂಡಿಗಳನ್ನೆಲ್ಲ ತಿನ್ಲಿಕ್ಕೆ ಅಂತ ಅಂತಿರಬಹುದು. ಯಾರಿಗಿಷ್ಟ ಆಗಲ್ಲ? ರುಚಿ ರುಚಿಯಾಗಿರುತ್ತೆ, ಗರ್ಗರಿಯಾಗಿರುತ್ತೆ. ಅದ್ರಲ್ಲೂ ಈ ತರ ಮಳೆಯ ಚಳಿಯ ವಾತಾವರಣದಲ್ಲಿ ಬೇಕು, ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವ್ದೇ ಫುಡ್ ಐಟಮ್ ಈ ರೀತಿ ಪ್ಯಾಕೆಟ್ಗಳಲ್ಲಿ ಇರುತ್ತೋ ಅದನ್ನ ಪ್ರೋಸೆಸ್ಡ್ ಫುಡ್ ಅಂತ ಕರೀತಾರೆ. ದಯವಿಟ್ಟು ಇಂಥದ್ನ ತಿನ್ನಬೇಡಿ ಅಂತ ನಾನ್ ಹೇಳಲ್ಲ. ಸಾಧ್ಯವಾದಷ್ಟು ಕಮ್ಮಿ ತಿನ್ನಿ. ಅದೇ ದುಡ್ಡನ್ನ ಮಿಕ್ಕಿಸ್ಕೊಂಡು ಡ್ರೈ ಫ್ರೂಟ್ಸ್ ಗಳನ್ನ ನೀವು ತಿನ್ಬಹುದು. ಒಣಗಿರುವಂತಹ ಹಣ್ಣುಗಳನ್ನ ತಿನ್ಬಹುದು. ಇವೆಲ್ಲ ಬಹಳ ಅಗ್ಗವಾಗಿ ಏನ್ ನಿಮ್ಗೆ ಸಿಗಲ್ಲ. ಇವೆಲ್ಲ ಕಾಸ್ಟ್ಲಿನೇ ಇರುತ್ತೆ. ಆದ್ರೆ ಸಾಧ್ಯವಾದಷ್ಟು ಅಂತಹ ಕುರುಕುಲು ತಿಂಡಿ ತಿನ್ನೋ ಬದಲು ಅದೇ ದುಡ್ಡನ್ನ ಕೂಡಿಟ್ಕೊಂಡು ಇಂತಹ ಡ್ರೈ ಫ್ರೂಟ್ಸ್ ಗಳನ್ನ ತಿಂದ್ರೆ ಇದು ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಹಾಗೆ ಇಲ್ಲೊಂದಿಷ್ಟು ಕಾಯಿಗಳನ್ನ ಕಾಣ್ತಾ ಇರಬಹುದು. ನೇಮ್ ಮಾಡ್ತೀರಾ? ಹೇಳ್ತೀರಾ ಏನೇನ್ ಇರ್ಬಹುದು ಇದನ್ನ ಅಂತ? ಹೇಳಿ ನೋಡೋಣ. ಹೇಳಿ. ಇವುಗಳನ್ನೆಲ್ಲ ನಾವು ದೇಹ ನಿರ್ಮಾಣಕಾರಕ ಆಹಾರಗಳು ಅಂತ ಕರಿತೀವಿ. ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ನೀವ್ ಕಾಣ್ತಾ ಇರೋದು, ಈ ಮೊದಲನೇದ್ ಬಂದು ಬ್ಲಾಕ್ ಕಲರ್ ಇದೆಯಲ್ಲ, ಸೂರ್ಯಕಾಂತಿ ಹೂವಿನ ಬೀಜ, ಸನ್‌ಫ್ಲವರ್ ಸೀಡ್ಸ್. ಇದು ಆಲಿವ್ ಕಾಯಿನ ಬೀಜ, ಆಲಿವ್. ಇದು ಬಂದು ವಾಲ್ನಟ್ ಅಥವಾ ಆಕ್ರೋಟ್ ಅಂತ ನಾವೇನ್ ಕರಿತೀವಿ, ಅದರ ಬೀಜ. ಇದು ಬಂದು ಅದರ ಬೀಜ ಅಲ್ಲ ಅದು. ಇದು ಬಂದು ಆವಕಾಡೋ ಅಂತೀವಿ. ಕನ್ನಡದಲ್ಲಿ ಬೆಣ್ಣೆಹಣ್ಣು ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಬಟರ್ ಫ್ರೂಟ್ ಅಂತ ಸಹ ಕರಿತೀವಿ. ಆವಕಾಡೋ ಇದ್ರ ಹೆಸರು. ಇದು ಬಂದು ಪಂಪ್ಕಿನ್ ಸೀಡ್ಸ್. ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿಯ ಬೀಜ. ಸೊ ನಾನು ಏನನ್ನ ತೋರ್ಸಕ್ ಹೊರಟೆ ಅಂದ್ರೆ, ಈ ಸೂರ್ಯಕಾಂತಿ ಎಣ್ಣೆ, ಆಲಿವ್ ಎಣ್ಣೆ, ವಾಲ್ನಟ್ ಆಯಿಲ್, ಆವಕಾಡೋ ಅಥವಾ ಬೆಣ್ಣೆಹಣ್ಣಿನ ಎಣ್ಣೆ ಅಥವಾ ಕುಂಬಳಕಾಯಿ ಬೀಜದ ಎಣ್ಣೆಗಳನ್ನ ನೀವು ಕಂಡಿರಬಹುದು, ಕೇಳಿರಬಹುದು. ನೋಡಿ, ಈ ರೀತಿಯಾಗಿರುತ್ತೆ. ಇವು ಕೂಡ ಕೊಬ್ಬಿನ ಉತ್ತಮವಾದಂತಹ ಆಕಾರಗಳು.
ಇತ್ತೀಚೆಗಷ್ಟೇ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನ ನೀಡ್ತಾರೆ ಇಡೀ ದೇಶಕ್ಕೆ. ಏನಂದ್ರೆ ನಮ್ಮ ಒಂದು ಸ್ವಾತಂತ್ರ್ಯ ಕಮ್ಮಿ ಮಾಡಿ ಅಂತ ಹೇಳಿದ್ರು. ಹಾಗಂತ ಸಂಪೂರ್ಣವಾಗಿ ಎಣ್ಣೆಯನ್ನ ತಿಂದೇ ಇರ್ಲಿಕ್ಕಾಗಲ್ಲ. ಸೊ ನಮ್ಮ ದಿನದಲ್ಲಿ ನಾವು ಆರೋಗ್ಯವಾಗಿ ಇರ್ಲಿಕ್ಕೆ 4 ಚಮಚಗಳ ಎಣ್ಣೆ ಅಂತೂ ಅವಶ್ಯಕ ಇದೆ ಅಂತ ಹೇಳ್ತಾರೆ. ಸೊ ಆ ಎಣ್ಣೆ ಯಾವ್ದಾದ್ರೂ ಆಗಿರಬಹುದು. ನಮ್ಮ ಮನೆಯಲ್ಲಿ ಎಳ್ಳೆಣ್ಣೆಯನ್ನ ಉಪಯೋಗಿಸಬಹುದು, ಸಾಸಿವೆ ಎಣ್ಣೆಯನ್ನ ಉಪಯೋಗಿಸಬಹುದು, ಕಡಲೆಕಾಯಿ ಎಣ್ಣೆಯನ್ನ ಉಪಯೋಗಿಸಬಹುದು ಅಥವಾ ಇಲ್ಲಿ ಚಿತ್ರಗಳಲ್ಲಿ ತೋರಿಸಿರೋ ಹಾಗೆ ಸನ್‌ಫ್ಲವರ್ ಆಯಿಲ್, ಸೂರ್ಯಕಾಂತಿ ಬೀಜದ ಎಣ್ಣೆ ಮತ್ತೆ ಆಲಿವ್ ಆಯಿಲ್, ಮತ್ತೆ ಆವಕಾಡೋ ಆಯಿಲ್ ಈ ರೀತಿಯಾದಂತಹ ಎಣ್ಣೆಗಳನ್ನ ನಾವು ಬಳಸ್ತಾ ಹೋಗಬಹುದು. ಈ ರೀತಿ ವಿಶೇಷವಾದಂತಹ ಎಣ್ಣೆಗಳಿದೆ. ಇದು ಕಡಲೆಕಾಯಿ ಬೀಜದಿಂದ ಮಾಡಿರುವಂತಹ ಎಣ್ಣೆ, ಸೂರ್ಯಕಾಂತಿ ಬೀಜಗಳಿಂದ ಮಾಡಿರುವಂತಹ ಎಣ್ಣೆ, ಕುಂಬಳಕಾಯಿ ಬೀಜದಿಂದ ಮಾಡಿರುವಂತಹ ಎಣ್ಣೆ. ಇದು ಬಂದು ಆಲಿವ್ ಈ ಕಾಣ್ತಾ ಇದೆಯಲ್ಲ ಇದು ಆಲಿವ್ ಆಯಿಲ್ ಅಂತ ಕರಿತೀವಿ. ಆಲಿವ್ ಕಾಯಿಂದ ಮಾಡಿರುವಂತಹ ಎಣ್ಣೆ. ಇದು ಬಂದು ಪಾಮ್ ಆಯಿಲ್ ಅಂತ ಕರಿತೀವಿ ನಾವಿದಕ್ಕೆ. ಇದು ದ್ರಾಕ್ಷಿಯಿಂದ ಗ್ರೇಪ್ ಆಯಿಲ್ ಅಂತ ಕರಿತೀವಿ. ಇದನ್ನ ಬಂದು ರೋಸ್‌ಮೆರಿ ಅಂತ ಹೇಳ್ತೀವಿ. ರೋಸ್‌ಮೆರಿ ಎಲೆಗಳು ನಮ್ಮ ಕೂದಲಿನ ಆರೋಗ್ಯಕ್ಕಿದೆಯಲ್ಲ ಅದು ತುಂಬಾ ಒಳ್ಳೇದು. ಓಕೆ. ಸೊ ಆ ಎಣ್ಣೆನ ತಲೆ ಕೂದಲಿಗೂ ನಾವು ಬಳಸಬಹುದು. ತಿನ್ಲಿಕ್ಕೂ ಸಹ ಬಳಸಬಹುದು. ತೆಂಗಿನಕಾಯಿ ಎಣ್ಣೆ. ಸೊ ನಮ್ಮಲ್ಲಿ ಅಂದ್ರೆ ನಂದು ಮಲೆನಾಡಾಗಿರೋದ್ರಿಂದ ಮಲೆನಾಡು ಪ್ರಾಂತ್ಯಗಳಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚು ಕೊಬ್ಬರಿ ಎಣ್ಣೆನ ಬಳಸ್ತಾ ಹೋಗ್ತೀವಿ. ಧಾರವಾಡ ಕಡೆ ಯಾವ ಎಣ್ಣೆ ನೀವು ಹೆಚ್ಚು ಬಳಸ್ತಾ ಹೋಗ್ತೀರಾ? ಶೇಂಗಾ ಜಾಸ್ತಿ ಬೆಳೆಯೋದ್ರಿಂದ ಶೇಂಗಾ ಬೀಜದ ಎಣ್ಣೆಯನ್ನ ಬಳಸಬಹುದು ಅಂತ ಕಾಣುತ್ತೆ. ಹಾಗೂ ಕೇರಳ ಈ ಜಾಗಗಳಲ್ಲೂ ಕೂಡ ಕೊಬ್ಬರಿ ಎಣ್ಣೆಯನ್ನ ಹೆಚ್ಚಾಗಿ ಬಳಸ್ತಾರೆ. ಅದ್ರಲ್ಲಿ ಲ್ಯಾಕ್ಟಿವ್ ಆಸಿಡ್ ಅಂತ ಒಂದಿರುತ್ತೆ. ಅದು ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ಹೇಳ್ತಿರ್ತಾರೆ. ಸೊ ಆದ್ರಿಂದ ಇಂತಹ ಎಣ್ಣೆಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅವು ನಮ್ಗೆ ಉತ್ತಮ ಆಕಾರಗಳಾಗುತ್ತೆ ಈ ಕೊಬ್ಬನ್ನ ಸಂಗ್ರಹಿಸ್ಕೊಳ್ಲಿಕ್ಕೆ. ಉತ್ತಮವಾದಂತಹ ಫ್ಯಾಟ್ ಕನ್ಸಂಪ್ಷನ್‌ಗೆ ಇದು ಸಹಾಯಕವಾಗ್ತಾ ಬರುತ್ತೆ. ಇನ್ನು ನಾ ಹೇಳ್ದಂಗೆ ದೇಹ ನಿರ್ಮಾಣಕಾರಕ ಆಹಾರಗಳು ಅಂತ ಹೇಳಿದ್ದೆ. ದೇಹ ದೇಹ ಅಂದ್ರೆ ಬಾಡಿ. ನಿರ್ಮಾಣಕಾರಕ ಬಿಲ್ಡಿಂಗ್. ದೇಹ ನಿರ್ಮಾಣಕಾರಕ ಫುಡ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಯಾವ್ದು? ಪ್ರೋಟೀನ್ ಹೆಚ್ಚಿಗೆ ಇರುವಂತ ಆಹಾರಗಳು. ಸೊ ಪ್ರೋಟೀನ್ ಹೆಚ್ಚಿಗಿರುವಂತ ಆಹಾರಗಳು ಯಾವ್ದ್ಯಾವ್ದು? ನೋಡೋಣ್ವಾ? ಏನಿದೆಲ್ಲ? ಹಾಲು, ಲಸ್ಸಿ ಇರಬಹುದಿದು, ಮೊಸರು, ಇದು ಪನ್ನೀರು, ಇದು ಕಡಸು, ಇದು ಕೂಡ ಪನ್ನೀರು. ಸೊ ಇಲ್ಲಿ ಒಂದಿಷ್ಟು ಹಾಲಿನಿಂದ ತಯಾರಿಸಿದಂತಹ ಉತ್ಪನ್ನಗಳು ಆಗಿದಾವೆ. ಬೆಣ್ಣೆ ಇದೆ ಇಲ್ಲಿ, ಚೀಸ್ ಇದೆ ಇಲ್ಲಿ, ಬಟರ್ ಇದೆ. ಸೊ ಈ ರೀತಿಯಾಗಿ ನೀವು ನೋಡಬಹುದು. ಬಾಯಲ್ಲಿ ನೀರೂರ್ತಾ ಇದೆ ನೀವು ಹಾಲನ್ನ ಇಷ್ಟಪಡುವಂಥವ್ರಾಗಿದ್ರೆ. ಇಲ್ಲ ಹಾಲೇ ನಮ್ಗೆ ಅಲರ್ಜಿ ಮೇಡಮ್ ನಾವ್ ಹಾಲನ್ನು ಕುಡಿಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಹಾಲಿನ ಉತ್ಪನ್ನಗಳಿದಾವಲ್ಲ ಸೊ ಅವು ನಮ್ಮ ಸ್ನಾಯುಗಳ ನಿರ್ಮಾಣಕ್ಕೆ ಸ್ನಾಯು ಅಂದ್ರೆ ಮಸಲ್ಸ್ ನೋಟ್ ಮಾಡ್ಕೊಳ್ಳಿ. ಮಸಲ್ಸ್ ನ ನಿರ್ಮಾಣಕ್ಕೆ ಬಹಳ ಉತ್ತಮವಾಗಿರುವಂತದ್ದು. ಈ ಕ್ರೀಡಾಪಟುಗಳು ಪೀಪಲ್ ಹೂ ಆರ್ ಇನ್ ಸ್ಪೋರ್ಟ್ಸ್ ಅಂಡ್ ಅಥ್ಲೆಟಿಕ್ಸ್ ಸ್ನಾಯುಗಳ ನಿರ್ಮಾಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್‌ಗಳ ಅವಶ್ಯಕತೆ ಇರುತ್ತೆ. ಅಂಡ್ ಒಂದು ಸ್ಟಡಿ ಪ್ರಕಾರ ಈಗ ಉದಾಹರಣೆಗೆ ನಮ್ಮ ದೇಹದ ತೂಕ 35 ಕೆಜಿ ಇದೆ ಅಂತ ಹೇಳಿದ್ರೆ ನಮ್ಗೆ ದಿನದಲ್ಲಿ 35 ಗ್ರಾಂನಷ್ಟು ಪ್ರೋಟೀನ್‌ಗಳ ಅವಶ್ಯಕತೆ ಇದೆ. ಈಗ ಯಾರಾದ್ರೂ 50 ಕೆಜಿ ತೂಕದಲ್ಲಿದ್ರೆ 50 ಗ್ರಾಂನಷ್ಟು ಪ್ರೋಟೀನ್ ನಮ್ಗೆ ದೇಹಕ್ಕೆ ಬೇಕಾಗುತ್ತೆ ಪ್ರತಿದಿನ. ಆದ್ರಿಂದ ಜನರು
ಸಸ್ಯಗಳಿಂದ ಹಾಗೂ ಪ್ರಾಣಿಗಳಿಂದ ಪ್ರೋಟೀನ್ ಪಡಿತಾರೆ. ಈಗ ನಾನು ತೋರಿಸ್ತಾ ಇರೋದು ನಿಮ್ಗೆ ಅನಿಮಲ್ ಬೇಸ್ಡ್ ಪ್ರೋಟೀನ್. ಹಾಲಾಗಿರಬಹುದು, ಮೊಸರು, ಬೆಣ್ಣೆ, ತುಪ್ಪ ಇವೆಲ್ಲ ನಮ್ಗೆ ಎಲ್ಲಿಂದ ಸಿಗುತ್ತೆ? ಹಸುವಿನಿಂದ ಸಿಗುತ್ತೆ ಅಥವಾ ಎಮ್ಮೆಯಿಂದ ಸಿಗುತ್ತೆ ಅಲ್ವಾ? ಆದ್ರಿಂದ ನಾವು ಪ್ರಾಣಿಗಳಿಂದ ಈ ಪ್ರೋಟೀನ್‌ಗೋಸ್ಕರ ಅವಲಂಬಿತವಾಗಿರ್ತೀವಿ. ನಾವು ಪ್ರಾಣಿಗಳ ಮೇಲೆ ಯಾವುದೇ ಕಾರಣಕ್ಕೂ ಅವಲಂಬಿತವಾಗಿರೋದಿಲ್ಲ ಅಂತ ಹೇಳಿದ್ರೆ ಅಂಥವ್ರನ್ನ ನಾವು ವೀಗನ್ಸ್ ಅಂತ ಕರಿತೀವಿ. ಈಗ ಪ್ರೋಟೀನ್‌ನ ಕೆಲವು ಅತ್ಯುತ್ತಮ ಸಸ್ಯಗಳ ಆಕಾರ, ನಾವು ಪ್ರಾಣಿಗಳ ಆಕಾರ ಬೇಡ, ಸಸ್ಯಗಳ ಆಕಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಇದು ಪನ್ನೀರೆ. ಹಾಲಿನಿಂದ ತಯಾರಿಸಲ್ಪಟ್ಟದ್ದು. ಬಹಳ ರುಚಿಯಾಗಿರುತ್ತೆ. ಪನ್ನೀರ್ ಗ್ರೇವಿ ಮಾಡ್ಕೊಬಹುದು, ಪಾಲಕ್ ಪನ್ನೀರ್ ಮಾಡ್ಕೊಬಹುದು, ಪನ್ನೀರ್ ಟಿಕ್ಕಾ ಮಸಾಲ ಮಾಡ್ಕೊಬಹುದು. ಬಹಳಷ್ಟು ವೆರೈಟಿಗಳಿರುತ್ತೆ. ಸಮಯ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ? ಸೊ ಈಗ ಇದು ಬಂದು ಮಶ್ರೂಮ್. ಇದು ಕೂಡ ಉತ್ತಮವಾದಂತಹ ಪ್ರೋಟೀನ್ ಆಕಾರವಿರುವಂತಹ ಆಹಾರ. ಇನ್ನು ನಮ್ಗೆ ಈ ಪ್ರಾಣಿಯಿಂದ ಬೇಡ, ಸಸ್ಯಗಳಿಂದ ತೆಗೆದುಕೊಂತೀವಂದ್ರೆ ಈ ರೀತಿಯ ಕಾಳುಗಳು. ಈಗ ಇಲ್ಲಿ ಸೋಯಾ ಕಾಳನ್ನ ಕಾಣಬಹುದು. ಮತ್ತೆ ಇಲ್ಲಿ ಇದು ಬಂದು ರಾಜ್ಮಾ ಅಂತ ಕರಿತೀವಿ ನಾವು. ಕಿಡ್ನಿ ಬೀನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಹೆಸರು ಕಾಳಿದೆ. ಸೊ ಹಾಗೆ ಇದು ಕಾಫಿ ಬೀಜ ಇದೆ. ಮತ್ತೆ ಇದು ಬಂದು ಬ್ಲಾಕ್ ಐ ಕೌ ಪೀಸ್ ಅಂತ ಕರಿತೀವಿ. ಕರಿಯದಾದಂತಹ ಅಳಸಂಡೆ ಕಾಳುಗಳು. ಇಂತಹ ಕಾಳುಗಳನ್ನ ನೀವು ಸೇವಿಸ್ತಾ ಬರಬಹುದು. ಹ್ಯಾವ್ ಅ ಲುಕ್, ನೋಡಿ ಇದ್ರ ಬಗ್ಗೆ ಇದನ್ನ ನೀವೆಲ್ಲ. ಇದನ್ನ ಕಿಡ್ನಿ ಬೀನ್ಸ್ ಅಥವಾ ರಾಜ್ಮಾ ಕಾಳುಗಳು ಅಂತ ಕರಿತೀವಿ. ಇದು ಬ್ರೌನ್ ಅಳಸಂಡೆ ಕಾಳುಗಳಾಗಿರುತ್ತೆ. ಅಳಸಂಡೆ ಕಾಳುಗಳಲ್ಲೂ ಎಷ್ಟೊಂದು ವಿಧಗಳಿರುತ್ತೆ. ಇದು ಬಿಳಿಯ ಅಳಸಂಡೆ ಕಾಳು ಅಥವಾ ಕೌ ಪೀಸ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ. ಹ್ಯಾವ್ ಅ ಲುಕ್ ಅಟ್. ಏನಾಗುತ್ತೆ, ಈ ಬೇಳೆಕಾಳುಗಳು, ಬೀನ್ಸ್ ಆಗಿರಬಹುದು, ಬಟಾಣಿ ಆಗಿರಬಹುದು, ಮತ್ತೆ ಇತರ ಬೀಜಗಳಾಗಿರಬಹುದು, ಇದು ಪ್ರೋಟೀನಿನ ಉತ್ತಮವಾದಂತಹ ಆಕಾರಗಳು ಸಸ್ಯಗಳಲ್ಲಿ. ಅದೇ ರೀತಿ ಪ್ರೋಟೀನ್ಗಳನ್ನ ನಾವು ಪ್ರಾಣಿಗಳಿಂದ ಸಹ ಪಡ್ಕೊಂತಾ ಹೋಗಬಹುದು. ಅದು ಹಾಲು, ಮತ್ತೆ ಮಾಂಸ, ಮತ್ತೆ ಮೊಟ್ಟೆ, ಬಾದಾಮಿ ಕೂಡ ಉತ್ತಮವಾದಂತಹ ಪ್ರೋಟೀನಿನ ಆಕಾರವಾಗಿರುತ್ತೆ. ಸೊ ಅವುಗಳಿಂದ ಸಹ ನಾವು ಪಡ್ಕೊಂತಾ ಹೋಗ್ಬೇಕಾಗುತ್ತೆ. ಲೈಕ್ ಮೊಟ್ಟೆ, ಮೀನು, ಮಾಂಸ, ಪನ್ನೀರು, ಮತ್ತೆ ಆಲ್ಮಂಡ್ಸ್ ಅಂದ್ರೆ ಬಾದಾಮಿ, ಇವೆಲ್ಲ ಪ್ರೋಟೀನ್ ಸಮೃದ್ಧವಾದಂತ ಆಹಾರ ಮತ್ತು ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುತ್ತೆ. ಆದ್ರಿಂದ ಇದನ್ನ ನಾವು ದೇಹ ನಿರ್ಮಾಣಕಾರಕ ಆಹಾರಗಳು ಅಥವಾ ಫುಡ್ ಬಿಲ್ಡಿಂಗ್ ಫುಡ್ಸ್ ಅಂತ ನಾವು ಕರಿತೀವಿ. ಮೊಟ್ಟೆ ಆಗಿರಬಹುದು, ಮೀನುಗಳಾಗಿರ್ಬಹುದು. ಎಲ್ಲಾದ್ರೂ ಮೇಡಮು ವೇಗವಾಗಿ ನಮ್ಗೆ ತೋರಿಸ್ತಾ ಇದ್ದಾರೆ, ಇನ್ನೊಂದ್ ಸ್ವಲ್ಪ ನಿಧಾನವಾಗಿ ತೋರಿಸ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಹೇಳಿ, ನಾನು ನಿಧಾನವಾಗೂ ನಿಮ್ಗೆ ತೋರಿಸಬಹುದು. ಓಕೆ. ಈ ತರ ಫಿಶ್ ಆಗಿರಬಹುದು, ಎಗ್ ಆಗಿರಬಹುದು, ಇವೆಲ್ಲ ಅನಿಮಲ್ ಬೇಸ್ಡ್ ಪ್ರೋಟೀನ್. ಇವೆಲ್ಲ ಪ್ರಾಣಿಗಳಿಂದ ನಾವು ಪಡೆದುಕೊಳ್ಳುವಂತಹ ಪ್ರೋಟೀನ್ಗಳು. ಅದನ್ ಬಿಟ್ಟು ಸಸ್ಯದ ಮೇಲೆ ಅವಲಂಬಿತವಾಗಿ ನಾವು ಈ ರೀತಿಯಾಗಿ ಪ್ರೋಟೀನ್ಗಳನ್ನ ಲೆಗ್ಯೂಮ್ಸ್ ಅಂದ್ರೆ ದ್ವಿದಳ ಧಾನ್ಯಗಳಿಂದ ಪಡ್ಕೊಂತಾ ಹೋಗಬಹುದು. ಹಾಗೆ ಮಶ್ರೂಮ್ ಕೂಡ ಪ್ರೋಟೀನ್ ಉತ್ತಮ ಒಂದು ಆಕಾರ. ಪನ್ನೀರ್ ಆಗಿರಬಹುದು, ಹಾಲು, ಬೆಣ್ಣೆ, ಮೊಸರು, ಇವೆಲ್ಲದರಿಂದ ಕೂಡ ನಾವು ಪ್ರೋಟೀನ್ ಅನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಕ್ಲಿಯರ್? ಸೊ ಕೆಲವೊಂದಿಷ್ಟು ಹೆಸರನ್ನ ಹೇಳೋದಾದ್ರೆ, ಉತ್ತಮವಾಗಿರುವಂತಹ ಪ್ರೋಟೀನಿನ ಸಸ್ಯ ಆಕಾರಗಳನ್ನ ಆಗ್ಲೇ ತೋರಿಸ್ದಂಗೆ ಸೋಯಾಬೀನ್. ಸೋಯಾಬೀನ್ ಬಂದು ಇಲ್ಲಿ ಬಿಳಿಯ ಕಾಳುಗಳು ಕಾಣಿಸ್ತಲ್ಲ ನಿಮ್ಗೆ? ಒಂದ್ ನಿಮಿಷ. ಇದು ಸೋಯಾಬೀನ್. ಸೋಯಾಬೀನ್ ಒಂದು ಉತ್ತಮವಾದಂತಹ ಪ್ರೋಟೀನ್ ಕಾರಕವಾದಂತಹ ಆಹಾರ. ತೊಗರಿ ಬೇಳೆ ಕಾಣ್ತಾ ಇದ್ಯಾ? ನಾವ್ ಕಿಚನ್ ಕಡೆ ಕಾಲೇ ಇಡಲ್ಲ ಮೇಡಮ್. ಹೋಗಿ ಹೋಗಿ ನಮ್ಮನ್ನ ನೀವ್ ಕೇಳ್ತಾ ಇದ್ದೀರಾ. ತೊಗರಿ ಬೇಳೆ ಕೂಡ ಉತ್ತಮವಾದಂತಹ ಪ್ರೋಟೀನ್ ಭರಿತವಾದಂತಹ ಆಹಾರ. ಹಾಗೇನೆ ಹೆಸರು ಕಾಳು, ರಾಜ್ಮಾ ಅಂದ್ರೆ ಕಿಡ್ನಿ ಬೀನ್ಸ್, ಮತ್ತೆ ಕಡಲೆಕಾಳು, ಬಟಾಣಿ, ಇವೆಲ್ಲ ಉತ್ತಮವಾದಂತಹ ಸಸ್ಯಗಳಿಂದ ಬರುವಂತಹ ಪ್ರೋಟೀನ್ ಬೇಸ್ಡ್ ಫುಡ್. ಅದೇ ರೀತಿ ಕೋಳಿ ಮಾಂಸ, ಹಾಲು, ಬೆಣ್ಣೆ, ಮೊಸರು, ಇವು ಪ್ರಾಣಿಗಳಿಂದ ನಮ್ಗೆ ಸಿಗುವಂತಹ ವೇರಿಯಸ್ ರೀತಿಯಾದಂತಹ ಪ್ರೋಟೀನಿನ ಅಂಶಗಳಾಗಿರುತ್ತೆ. ಆದ್ರಿಂದ ನಿಮ್ಮಂತಹ ಬೆಳಿತಿರುವಂತಹ ಮಕ್ಕಳು ಸರಿಯಾದ ಬೆಳವಣಿಗೆ ಬೆಳಿಬೇಕು, ಮತ್ತೆ ಅಭಿವೃದ್ಧಿಗೆ ಸೂಕ್ತ ಪ್ರಮಾಣದಲ್ಲಿ ಪ್ರೋಟೀನ್ ಅನ್ನ ದೈನಂದಿನ ಆಹಾರಗಳಲ್ಲಿ ಒಳಗೊಂಡಿರ್ಬೇಕು. ಇವುಗಳಲ್ಲಿ ಯಾವ ಆಹಾರ ಘಟಕಗಳು ನಿಮ್ಗೆ ದೈನಂದಿನ ಆಹಾರ ಭಾಗವಾಗಿದೆ ಅಂತ ನೀವೇ ಪ್ರಶ್ನೆ ಮಾಡ್ಕೊಂತ ಬನ್ನಿ. ಇನ್ನು ಅಣಬೆ ಇದೆಯಲ್ಲ, ಅದು ಕತ್ತಲೆ ಮತ್ತು ತೇವಾಂಶದ ಸ್ಥಳಗಳಲ್ಲಿ ಹೆಚ್ಚು ಬೆಳೆಯುತ್ತೆ. ಇದು ತಿನ್ನಬಹುದ ಅಣಬೆಗಳಲ್ಲಿ ಎಷ್ಟೊಂದು ರೀತಿ ಇರುತ್ತೆ. ವಿಷಕಾರಿಯಾದಂಥದ್ದು ಇರುತ್ತೆ, ತಿನ್ನಬಹುದಾದಂತಹ ಆಹಾರಗಳು ಇರುತ್ತೆ. ಅಣಬೆಗಳು ಪ್ರೋಟೀನ್ ನ ಉತ್ತಮವಾದಂತಹ ಆಕಾರವಾಗಿದೆ. ನಮ್ಮ ದೈನಂದಿನ ಆಹಾರಗಳಲ್ಲಿ ಹಣ್ಣುಗಳು, ತರಕಾರಿಗಳು ಮತ್ತು ಇತರೆ ಸಸ್ಯ ಆಧಾರಿತ ಆಹಾರಗಳನ್ನ ಸೇರಿಸೋಕೆ ಸಲಹೆ ನೀಡಲಾಗುತ್ತೆ. ಯಾಕಂತ ಹೇಳಿದ್ರೆ
ಆಹಾರವನ್ನ ಸರಿಯಾದ ರೀತಿಲಿ ಸೇವಿಸ್ಲಿಲ್ಲ ಅಂದ್ರೆ ನಾವು ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ತುತ್ತಾಗ್ತಾ ಹೋಗ್ಬೇಕಾಗತ್ತೆ. ಆದ್ರಿಂದ ನಾವ್ ಇವತ್ತಿನ ಕ್ಲಾಸ್ನಲ್ಲಿ ಯಾವ್ಯಾವ ಆಹಾರ ಘಟಕಗಳ ಬಗ್ಗೆ ತಿಳ್ಕೊಂತಾ ಹೋದ್ವಿ, ಒಂದ್ಸಲ ಪಟ್ಟಿ ಮಾಡೋಣ. ಒಂದು, ಕಾರ್ಬೋಹೈಡ್ರೇಟ್. ಕಾರ್ಬ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ ಕಾರ್ಬೋಹೈಡ್ರೇಟ್ ಗಳಿಗೆಲ್ಲ. ಅರ್ಥ ಆಯ್ತಾ? ಅನ್ನ, ಬೇಳೆ, ಗೋಧಿ ಇಂತಹವುಗಳಲ್ಲಿ ಹೆಚ್ಚಾಗಿ ನಾವು ಈ ತರ ಕಾರ್ಬೋಹೈಡ್ರೇಟ್ ಗಳನ್ನ ನೋಡ್ತಾ ಹೋಗ್ಬೋದು. ಅದಾದ ನಂತರ ಕೊಬ್ಬಿನ ಅಂಶ ಇರುವಂತ ಆಹಾರ, ಎಣ್ಣೆ, ಡ್ರೈ ಫ್ರೂಟ್ಸ್ಗಳು, ಬಾದಾಮಿ, ಗೋಡಂಬಿ, ತುಪ್ಪ ಇಂತಹವುಗಳಲ್ಲಿ ಹೆಚ್ಚಿನ ಕೊಬ್ಬಿನ ಅಂಶ ಅಥವಾ ಜಿಡ್ಡಿನ ಅಂಶ, ಫ್ಯಾಟ್ ಅನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಇವುಗಳು ಕೂಡ ನಮ್ಮ ಆರೋಗ್ಯವನ್ನ ಬಲಪಡಿಸ್ಲಿಕ್ಕೆ ತುಂಬಾ ಶಕ್ತಿಯನ್ನ ನೀಡುವಂತ ಆಹಾರಗಳು. ಅದೇ ರೀತಿ ಪ್ರೋಟೀನ್ಗಳ ಬಗ್ಗೆ ತಿಳ್ಕೊಂತಾ ಹೋದ್ವಿ. ಸೊ ಪ್ರೋಟೀನ್ ಏನು? ನಮ್ಮ ದೇಹಕ್ಕೆ ದೇಹ ನಿರ್ಮಾಣಕರವಾದಂತ ಆಹಾರ. ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುತ್ತೆ. ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುತ್ತಲ್ವಾ? ಅವುಗಳನ್ನ ನಾವ್ ಏನಂತ ಕರಿತೀವಿ? ನಮಗೆ ಶಕ್ತಿಯನ್ನ ಒದಗಿಸುವಂತ ಆಹಾರಗಳು ಅಂತ ನಾವು ಕರಿತಾ ಹೋಗ್ತೀವಿ ಇಂತ ಆಹಾರಗಳಿಗೆ. ಸೊ ಇದು ಕೂಡ ಶಕ್ತಿಯ ಆಕಾರವಾಗಿರುತ್ತೆ. ಕೊಬ್ಬು ಕೂಡ ನಮ್ಗೆ ದೇಹಕ್ಕೆ ಶಕ್ತಿಯನ್ನ ಕೊಡ್ಲಿಕ್ಕೆ ಸಹಾಯವಾಗ್ತಾ ಬರುತ್ತೆ. ಶಕ್ತಿ ಒದಗಿಸುವ ಆಹಾರಗಳು ಅಂತ ಕರಿತೀವಿ. ಯಾವ್ದ್ಯಾವ್ದನ್ನ? ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಅಂಶ ಇರುವಂತಹ ಆಹಾರಗಳನ್ನ ನಮಗೆ ಶಕ್ತಿ ಒದಗಿಸುವ ಆಹಾರ ಅಥವಾ ಎನರ್ಜಿ ಗಿವಿಂಗ್ ಫುಡ್ ಅಂತ ಕರಿತೀವಿ. ಕ್ವಶನ್ ಬರಬಹುದು, ನಿಮಗೆ ಶಕ್ತಿಯನ್ನ ಒದಗಿಸುವ ಆ ದೇಹ ನಿರ್ಮಾಣ ದೇಹ ನಿರ್ಮಾಣಕಾರಕ ಆಹಾರ. ಸೊ ನಮ್ಗೆ ಎನರ್ಜಿ ಗಿವಿಂಗ್ ಫುಡ್ಸ್ ಯಾವುದು? ಕಾರ್ಬೋಹೈಡ್ರೇಟ್, ಕೊಬ್ಬು. ಇದು ನಮ್ಗೆ ಎನರ್ಜಿಯನ್ನ ಕೊಡುತ್ತೆ, ಶಕ್ತಿಯನ್ನ ಕೊಡುತ್ತೆ. ಪ್ರೋಟೀನ್ಗಳು ನಮ್ಗೆ ಏನನ್ನ ಕೊಡುತ್ತೆ? ನಮ್ಮ ದೇಹವನ್ನ ಬಿಲ್ಡ್ ಮಾಡ್ಲಿಕ್ಕೆ ಅಥವಾ ದೇಹ ನಿರ್ಮಾಣವನ್ನ ಮಾಡ್ಲಿಕ್ಕೆ ಇದು ಸಹಾಯಕವಾಗ್ತಾ ಬರುತ್ತೆ. ಇದಿಷ್ಟು ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕಲಿತಂತಹ ಒಂದಿಷ್ಟು ಟಾಪಿಕ್. ಯಾವ್ದ್ರ ಬಗ್ಗೆ? ಉತ್ತಮವಾದಂತಹ ದೇಹವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಹಾಯಕವಾಗುವಂತಹ ಕಾಂಪೊನೆಂಟ್ಸ್ ಬಗ್ಗೆ. ಈಗ ಇನ್ನೇನ್ ಕ್ಲಾಸ್ ಮುಗಿತಾ ಬಂತು. ಪ್ರತಿದಿನ ಕ್ಲಾಸ್ ನಲ್ಲಿ ಒಂದು ಚರ್ಚೆಯ ವಿಚಾರ ಇರುತ್ತೆ. ಅದೇ ರೀತಿ ನಾವಿವತ್ತು ಚರ್ಚಿಸ್ತಾ ಇರೋದು ಏನು? ನಮ್ಮ ಔಟ್ ಆಫ್ ದ ಬುಕ್ಸ್ ಹಾಗೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಲ್ಲ, ನಾಲೆಜ್, ಈ ಒಂದು ವಿಭಾಗದಲ್ಲಿ ನಾವಿವತ್ತು ಚರ್ಚೆ ಮಾಡಲಿಕ್ಕೆ ಹೊರಟಿರುವಂತಹ ವಿಷಯ ಯಾವುದು ಅಂತ ಯಾವ್ದು ಗೆಸ್ ಮಾಡ್ದಲ್ಲಿರಾ? ಯಾವ್ದಿರ್ಬಹುದು? ಸೊ ನಾಳೆಯ ದಿನ ಏನು? ಏನ್ ಡೇಟ್ ಇದೆ? ಶಾಲೆ ಇದೆಯಾ, ರಜೆ ಇದೆಯಾ ನಾಳೆ ನಿಮ್ಗೆ? ಶಾಲೆಯಲ್ಲಿ ವಿವಿಧ ರೀತಿಯಾದಂತಹ ಪ್ರೋಗ್ರಾಮ್ಗಳು ಇರುತ್ತಲ್ವಾ? ಸೊ ನಾಳೆಯ ವಿಶೇಷತೆಯ ದಿನ ಅಂತ ಹೇಳಿದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತಹ ದಿನ. ನಿಮ್ಮೆಲ್ಲರಿಗೂ ನನ್ನ ಬೋರ್ಡ್ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಆಗಸ್ಟ್ 15, 1947ರಲ್ಲಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತ್ತು. ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ದೇಶದಾದ್ಯಂತ ಧಾರ್ಮಿಕವಾಗಿ ಆಚರಿಸ್ತೀವಿ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನ. ಸೊ ರಾಷ್ಟ್ರೀಯ ದಿನಗಳ ಪಟ್ಟಿಯಲ್ಲಿ ಮಹತ್ತರವಾದಂತಹ ಸ್ಥಾನವನ್ನ ಈ ದಿನ ಪಡೆದಿರುತ್ತೆ. ಯಾಕಂತ ಹೇಳಿದ್ರೆ ಇದು ಪ್ರತಿಯೊಬ್ಬ ಭಾರತೀಯನಿಗೂ ಹೊಸ ಆರಂಭದ ಉದಯವನ್ನ ನೆನಪಿಸಿದಂತಹ ದಿನ. 200 ವರ್ಷಗಳಿಗೂ ಹೆಚ್ಚು ಕಾಲ ಬ್ರಿಟಿಷರವರ ಆಡಳಿತದಲ್ಲಿ ನಾವು ನಲುಗಿ ಹೋಗಿದ್ದಂತಹ ಸಮಯದಲ್ಲಿ ನಮ್ಮ ಭವ್ಯ ಭಾರತದ ಹೋರಾಟಗಾರರು ನಮಗೋಸ್ಕರ ಹೋರಾಟ ಮಾಡಿ ಆ ಒಂದು ದಾಸ್ಯದಿಂದ ವಿಮೋಚನೆಯನ್ನ ಕೊಟ್ಟು ನಮ್ಗೆ ಹೊಸ ಯುಗದ ಆರಂಭವನ್ನ ನೀಡಿದ್ದು ಇದೇ ಆಗಸ್ಟ್ 15, 1947. ಆದ್ರಿಂದ ಈ ದಿನವನ್ನ ನಾವು ಸ್ವಾತಂತ್ರ್ಯವನ್ನ ಆಚರಿಸ್ಲಿಕ್ಕೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳಿಗೆ ಸಾಕ್ಷಿಯಾದಂತಹ ಭಾರತವನ್ನ ವಂದಿಸ್ಲಿಕ್ಕೆ ನಾವು ಈ ಒಂದು ದಿನವನ್ನ ಮಾಡ್ತಾ ಹೋಗ್ತೀವಿ, ಸೆಲೆಬ್ರೇಟ್
ಮಾಡ್ತಾ ಹೋಗ್ತೀವಿ. ಆದ್ರಿಂದ ಈ ದಿನವನ್ನ ನೀವು ಕೂಡ ಭಾರತೀಯರಾಗಿ ಬಹಳ ಸಂಭ್ರಮದಿಂದ ಆಚರಿಸ್ಬೇಕು. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಹರ್ ಘರ್ ತಿರಂಗಾ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ. ನಮ್ಮ ಇಂಡಿಯನ್ ಫ್ಲಾಗ್ ಏನಿದೆ ಅದು ನಮ್ಮ ಪ್ರೈಡ್, ನಮ್ಮ ಹೆಮ್ಮೆ. ಆದ್ರಿಂದ ಅದನ್ನ ಕೂಡ ಅಳವಡಿಸ್ಕೊಂತ ಪ್ರತಿಯೊಂದು ಮನೆಯಲ್ಲೂ ಕೂಡ ತ್ರಿವರ್ಣ ಧ್ವಜ ಬೆಳಗ್ಬೇಕು ಅಂತ ಈ ಮೂಲಕ ನಾವು ಕೂಡ ಆಶಿಸ್ತೀವಿ. ವಿದ್ಯಾಶಕ್ತಿಯ ಮೂಲಕ ತಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಸ್ವಾತಂತ್ರ್ಯ ದಿನಾಚರಣೆ ನಮ್ಮಲ್ಲಿರುವಂತಹ ದಾಸ್ಯ, ಅಜ್ಞಾನದಿಂದ ನಮ್ಗೆ ಇಂಡಿಪೆಂಡೆನ್ಸ್‌ನ ತಂದುಕೊಡ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಂತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ವೆರಿ ಹ್ಯಾಪಿ ಫ್ರೀಡಮ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ಕೋರ್ತಾ, ಇಲ್ಲಿಗೆ ಇವತ್ತಿನ ವಿಜ್ಞಾನದ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಸೆಷನ್ ನಲ್ಲಿ ವೇರಿಯಸ್ ಫುಡ್ ಕಾಂಪೊನೆಂಟ್ಸ್, ವಿವಿಧ ಆಹಾರದ ಘಟಕಗಳು, ನೇಮ್ಲಿ ಕಾರ್ಬೋಹೈಡ್ರೇಟ್, ಕೊಬ್ಬು ಮತ್ತು ಪ್ರೋಟೀನ್ ನ ಬಗ್ಗೆ ನಾವು ಮಾತಾಡಿದ್ವಿ. ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ಶಕ್ತಿಯನ್ನ ಒದಗಿಸುವ ಆಹಾರ ಆಗಿದ್ರೆ, ಪ್ರೋಟೀನ್ ನಮ್ಮ ದೇಹವನ್ನ ನಿರ್ಮಾಣ ಮಾಡ್ಲಿಕ್ಕೆ, ಬಿಲ್ಡ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಬರುತ್ತೆ. ಮುಂಬರುವ ಕ್ಲಾಸ್‌ನಲ್ಲಿ ನಾವು ಸರಿಯಾದ ರೀತಿಲಿ ನಾವು ಈ ಆರೋಗ್ಯಕರವಾದಂತಹ ಆಹಾರವನ್ನ ಸೇವಿಸದೇ ಇದ್ರೆ ಉಂಟಾಗುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಮುಂದಿನ ಶಿಕ್ಷಕಿಯನ್ನ ನಾನು ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.